ವೆಲ್ಕಮ್ ಟು ಸಿ ಎ ಟುಡೇ. ಜೂನ್ 7ರ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ. ಇತ್ತೀಚಿನ ಮಹಿಳಾ ಮಕ್ಕಳ ಅಭಿವೃದ್ಧಿ ಸಚಿವಾಲಯ ವರದಿ 2020ರ ಪ್ರಕಾರ ತೀವ್ರ ಸ್ವರೂಪ ಅಪೌಷ್ಟಿಕತೆ ಹೊಂದಿರುವ ಮಕ್ಕಳನ್ನು ಹೊಂದಿರುವ ರಾಜ್ಯ ಯಾವುದು? ಆನ್ಸರ್ ಬಂದುಬಿಟ್ಟು ಉತ್ತರ ಪ್ರದೇಶ್. ಜಾಸ್ತಿ ತೀವ್ರ ಸ್ವರೂಪದ ಅಪೌಷ್ಟಿಕತೆ ಮಕ್ಕಳು 6 ತಿಂಗಳಿಂದ 6 ವರ್ಷದ ಮಕ್ಕಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ರಾಜ್ಯದಲ್ಲಿದ್ದಾರೆ. ಸೆಕೆಂಡು ಬಿಹಾರದಲ್ಲಿದ್ದಾರೆ ಅಂತ ರೀಸೆಂಟಾಗಿ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ರೀಸೆಂಟ್ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿರೋದು. ಕಾರ್ಯಕ್ಷಮತೆ ಶ್ರೇಣೀಕೃತ ಸೂಚ್ಯಂಕ ಪರ್ಫಾರ್ಮೆನ್ಸ್ ಗ್ರೇಡ್ ಇಂಡೆಕ್ಸ್ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಎಜುಕೇಷನ್, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಸಂಬಂಧಪಟ್ಟಿದ್ದು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಶಿಕ್ಷಣದೊಳಗಡೆ ಅವುಗಳ ಒಳನೋಟವನ್ನು ಕೊಡುತ್ತೆ. ಅದಾದಮೇಲೆ ಆ ಶಿಕ್ಷಣದಲ್ಲಿ ಯಾವ ಡೆವಲಪ್ಮೆಂಟ್ಸ್ ತೊಗೋಬೇಕಂತ ಇದು ಸಜೆಸ್ಟ್ ಮಾಡುತ್ತೆ, ತಿಳಿಸುತ್ತದೆ. ಅದಕ್ಕಾಗಂತೆ ರೀಸೆಂಟ್ ರಿಪೋರ್ಟಲ್ಲಿ ಅಂತಂದರೆ A+, A, B ಈ ಥರ ಗ್ರೇಡಿಂಗ್ ಕೊಡುತ್ತೆ. A+ ಇಲ್ಲಿ ಮೊದಲ ಕೇರಳ A++ಅಲ್ಲಿದೆ. ಅದಾದಮೇಲೆ ನಮ್ಮ ಕರ್ನಾಟಕ A ಸ್ಥಾನದಲ್ಲಿದೆ ರೀಸೆಂಟಾಗಿ. ಓಕೆ, ಆಡಳಿತ ನಿರ್ವಹಣೆಯಲ್ಲಿ ಪಂಜಾಬ್ ಮೊದಲನೇ ಸ್ಥಾನದಾಗೈತಿ ಶಿಕ್ಷಣ ಆಡಳಿತ ನಿರ್ವಹಣೆಯಲ್ಲಿ. ಮತ್ತು ಹಿಂದುಳಿದದ್ರೊಳಗಡೆ ಬಿಹಾರ ಮತ್ತು ಮೇಘಾಲಯ ರಾಜ್ಯಗಳು ಇದ್ದಾವೆ. ಇನ್ನೂ ಡೆವಲಪ್ಮೆಂಟ್ ಆಗಬೇಕಂತ ಅಲ್ಲಿ ರಿಲೇಟೆಡ್ ಟು ಎಜುಕೇಷನ್. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಪ್ರಕಾರ 2021 ಮತ್ತು 2022ರಲ್ಲಿ ದೇಶದ ಆಹಾರ ಉತ್ಪಾದನೆ ಗುರಿ ಎಷ್ಟಿರಲಿದೆ ಎಂದು ಹೇಳಿದೆ? ಇಲ್ಲಿ ಆನ್ಸರ್ ಬಂದುಬಿಟ್ಟು 307 ಲಕ್ಷ ಮಿಲಿಯನ್ ಟನ್. ಅಗ್ರಿಕಲ್ಚರ್ ಮಿನಿಸ್ಟರ್ ಆದಂತಹ ತೋಮರ್ ಅವರು ರೀಸೆಂಟಾಗಿ ಹೇಳಿದರು 307 2021. 2020 ಮತ್ತು 2021ರಲ್ಲಿ 303.34 ಮಿಲಿಯನ್ ಟನ್ ಆಗಿತ್ತು. ಈ ವರ್ಷ 307.31 ಮಿಲಿಯನ್ ಟನ್ ಗುರಿ ಹೊಂದಲಾಗಿದೆ. ಫ್ರೆಂಚ್ ಓಪನ್ನಿಂದ ಅರ್ಧಕ್ಕೆ ಹಿಂದೆ ಸರಿದ ಆಟಗಾರ ಯಾರು? ಆನ್ಸರ್ ಬಂದುಬಿಟ್ಟು ರೋಜರ್ ಫೆಡರಲ್. ರೀಸೆಂಟಾಗಿ ಅವರು ಗಾಯದ ಸಮಸ್ಯೆಯಿಂದ ಫ್ರೆಂಚ್ ಓಪನ್ ಟೆನ್ನಿಸಿಂದ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಫ್ರೆಂಚ್ ಓಪನ್ ಟೆನ್ನಿಸ್ಲಿ ಒಬ್ಬರು ಆಡೋದಿಲ್ಲ ಅಂತ ಘೋಷಣೆ ಮಾಡಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಯಾರವರು? ಜಪಾನ್ದವರು ನವೋಮಿ ಒಸಾಕಾ. ಜಪಾನ್ ಆಟಗಾರ್ತಿ ನವೋಮಿ ಒಸಾಕಾ ಅವರು ಫ್ರೆಂಚ್ ಓಪನ್ಗೆ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಓಕೆ, ಅವರು ಆಸ್ಟ್ರೇಲಿಯನ್ ಓಪನ್ಸು ವಿನ್ನರ್ ಆಗಿದ್ದರು. ಅವರು ಯಾರು? ನವೋಮಿ ಒಸಾಕಾ ಅವರು. ಇತ್ತೀಚೆಗೆ 2 ಶುಕ್ರಯಾನ ಯೋಜನೆಗಳನ್ನು ಘೋಷಣೆ ಮಾಡಿದ ಬಾಹ್ಯಾಕಾಶ ಸಂಸ್ಥೆ ಯಾವುದು? ಇಲ್ಲಿ ಆನ್ಸರ್ ಬಂದುಬಿಟ್ಟು ನಾಸಾ. ರೀಸೆಂಟಾಗಿ 2 ಶುಕ್ರಯಾನ ಯೋಜನೆಗಳನ್ನು ಮಾಡ್ತೀನಿ ಅಂತ ಹೇಳ್ತು ನಾಸಾ. ಒಂದು ಬಂದುಬಿಟ್ಟು ಡೆವೆನ್ಸಿ ಮತ್ತು ಇನ್ನೊಂದು ವೆರಿಯಾಸ್ ಅಂತ. ಈ ಡೆವೆನ್ಸಿ ಅನ್ನೋದು ಶುಕ್ರನ ವಾತಾವರಣವನ್ನು ಅಧ್ಯಯನ ಮಾಡಿದರೆ ವೆರೈಟಿ ಅನ್ನೋದು ನಕ್ಷೆನ ಪ್ರಿಪೇರ್ ಮಾಡುತ್ತೆ. ಶುಕ್ರನ ಅರೌಂಡ್ 96% ಕಾರ್ಬನ್ ಡೈಆಕ್ಸೈಡ್ ಶುಕ್ರ ಗ್ರಹದಲ್ಲಿದೆ. ಆ್ಯಂಡ್ 370 to 490 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇರುತ್ತಲ್ಲ. ಇದನ್ನು ಭೂಮಿಯ ಸೋದರಿ ಗ್ರಹ ಅಂತಲೂ ಹೇಳ್ತಾರೆ. SDG 2020-20 ವರದಿ ಪ್ರಕಾರ ಭಾರತದ ಸ್ಥಾನ ಏನು? ಇಲ್ಲಿ ಆನ್ಸರ್ ಬಂದುಬಿಟ್ಟು 117. ರೀಸೆಂಟಾಗಿ SDSN ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಆ್ಯಂಡ್ ಬ್ರಿಸ್ಬೆನ್ ಸ್ಟಿಫ್ಟಿಂಗ್ ಇದು ಪ್ರಿಪೇರ್ ಮಾಡಿತ್ತು. ಈ ಎಕ್ಸ್ಪರ್ಟ್ಸ್ ಗ್ರೂಪು ಪ್ರಿಪೇರ್ ಮಾಡಿತ್ತು. ಭಾರತ ಸ್ಥಾನ 117. 2021 ಇದು ಬಂದಿತ್ತು, ಏನು ರಿಪೋರ್ಟ್ ಬಂದಿತ್ತು. ಅದರೊಳಗಡೆ ಭಾರತ ಸ್ಥಾನ 115 ಆಗಿತ್ತು. 115 ಔಟ್ ಆಫ್ 197 ಕಂಟ್ರಿ ಒಳಗಡೆ 115 ಭಾರತ ಸ್ಥಾನ ಆಗಿತ್ತು. ಈ ವರ್ಷ 2 ಸ್ಥಾನ ಡಿಕ್ರೀಸ್ ಆಗೈತಿ. ರೀಸೆಂಟ್ ಏನಕ್ಕೆ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2 2 ಐತಲ್ಲಿ ಇಲ್ಲಿ ಐತಲ್ರಿ, 0 ಹಂಗರ್ ಆ್ಯಂಡ್ SDG 05 ಜೆಂಡರ್ ಈಕ್ವಾಲಿಟಿ. ಇದರೊಳಗಡೆ ಪೂರ್ ಪರ್ಫಾರ್ಮೆನ್ಸ್ ಇಂಡಿಯಾ ಮಾಡಿದ್ರಿಂದ ಅದಕ್ಕೋಸ್ಕರ ಒಂದು 2 ಪಾಯಿಂಟ್ಸು ಕಡಿಮೆ ಆಗೈತಿ ಈ ವರ್ಷ. ಓಕೆ, ಅದಲ್ಲದೆ ಒಂದ್ಸಲ SDG ಗೋಲ್ಸ್ ನೋಡ್ಬಿಡಮ್ಮ. ಫಸ್ಟ್ ಒನ್ ನೋ ಪವರ್ಟಿ, 0 ಹಂಗರ್. ಥರ್ಡ್ ಒನ್ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. 4th ಕ್ವಾಲಿಟಿ ಎಜುಕೇಷನ್. 5th ಒನ್ ಜೆಂಡರ್ ಈಕ್ವಾಲಿಟಿ. 6th ಒನ್ ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್. 7th ಒನ್ ಅಫೋರ್ಡೆಬಲ್ ಕ್ಲೀನ್ ಎನರ್ಜಿ. 8th ಒನ್ ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್. 9th ಒನ್ ಇಂಡಸ್ಟ್ರಿ, innovation and infrastructure. 10th one reduce inequalities. 11th one sustainable cities and communities. 12th one responsible consumption and production. 12th one 13th one climate action. 14th life below water. 15th life on land. 16th peace, justice and strong institutions. 17th one ಪಾರ್ಟ್ನರ್ಶಿಪ್ಸ್ ಫಾರ್ ದಿ ಗೋಲ್ಸ್. ಇದು SDG ಗೋಲ್ಸ್ 2030ಕ್ಕೆ ಇದು ಅಚೀವ್ ಮಾಡಬೇಕಾಗಿರುವಂಥ ಈ ಗೋಲ್ಸು. ಓಕೆ,
ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಸ್ವಲ್ಪ ಒಂದಿಷ್ಟು ಹೈಲೈಟ್ಸ್ ನೋಡೋಣ. ಓಕೆ, 2015 ಒಳಗಡೆ ಇದನ್ನು ಏನು ಮಾಡಿದರು ಸ್ಟಾರ್ಟ್ ಮಾಡಿದರು. ಓಕೆ, ಅಂದರೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಇತ್ತು, ಅದ್ರ ಬದಲಿಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಮಾಡ್ಕೊಂಡ್ರು. ಓಕೆ, ಸ್ವೀಡನ್ನು 2020 ಮತ್ತು 2021 ಒಳಗಡೆ ಮೊದಲೇ ಸ್ಥಾನದಾಗೈತಿ ವಿತ್ 84.7 ಸ್ಕೋರ್ ಮಾಡ್ಕೊಂಡು. ಇಂಡಿಯಾ 117 ಸ್ಥಾನದಾಗೈತಿ. ನಮ್ಗಿಂತ ಬಾಂಗ್ಲಾದೇಶ ಚೆನ್ನಾಗಿರೋ ಸ್ಥಾನದಲ್ಲಿದೆ. ಓಕೆ, ಅಂದರೆ ಈ ಬಾಂಗ್ಲಾದೇಶ ಆನ್ ಟ್ರ್ಯಾಕ್ SDG ಡೆವಲಪ್ಮೆಂಟ್ ಒಳಗಡೆ ಬಾಂಗ್ಲಾದೇಶ ಇನ್ ಟ್ರ್ಯಾಕಲ್ಲಿದೆ ಅಂತ ಹೇಳಕತ್ತೈತಿ. ಓಕೆ, ಟು ಎಜುಕೇಷನ್, ಪವರ್ಟಿ, ಎಕನಾಮಿಕ್ ಗ್ರೋತ್ ಆ್ಯಂಡ್ ಕ್ಲೈಮೇಟ್ ಆ್ಯಕ್ಷನ್ ಇದರೊಳಗಡೆ ಬಾಂಗ್ಲಾದೇಶ ಗ್ರೋತಲ್ಲಿದೆ ಅಂತ ಹೇಳ್ಬೋದು. ಬಟ್ ಇಂಡಿಯಾ ಅದಕ್ಕಿಂತ ಕಡಿಮೆ ಸ್ಥಾನದಲ್ಲಿದೆ. ನೆಕ್ಸ್ಟ್, ಚೀಫ್ ಆಫ್ ಟೆಕ್ನಿಕ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇಲ್ಲಿ ಆನ್ಸರ್ ಬಂದುಬಿಟ್ಟು CFSL ಹೈದರಾಬಾದ್. CFSL ಅಂದರೆ ಸೆಂಟರ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿ. ಅಂದರೆ ಇವಾಗೇನು ವಿಧಿವಿಜ್ಞಾನ ಪ್ರಯೋಗಾಲಯಗಳಂತ ಹೇಳ್ತೀವಲ್ಲ, ಓಕೆ, ಅದು ಆ ಲ್ಯಾಬ್ರೇಟರೀಸ್. ಅದರೊಳಗಡೆ 9 ವಿಧಿವಿಜ್ಞಾನ ಪ್ರಯೋಗಾಲಯಗಳಿದ್ದಾವೆ. ವಿಧಿವಿಜ್ಞಾನ ಯೂನಿವರ್ಸಿಟಿಯಲ್ಲಿ ಐತಿ, ಗುಜರಾತ್ ಒಳಗಡೆ ಐತಿ. ಆ 9 ಪ್ರಯೋಗಗಳೊಳಗಡೆ ಹೈದರಾಬಾದಲ್ಲಿರುವಂಥ ಒಂದು ಪ್ರಯೋಗಾಲಯ ಸೂಸೈಡ್ ಒಬ್ಬ ಮನುಷ್ಯನ ಮೊಬೈಲಿಂದ ಆ ಚಿಪ್ಪನ್ನ ತೊಗೊಂಡು ಆ ಚಿಪ್ಪಿಂದ ಎಂಕ್ರಿಪ್ಟೆಡ್ ಡಾಟಾ, ಡಿಲೀಟೆಡ್ ಡಾಟಾನ ಮತ್ತು ಎಂಕ್ರಿಪ್ಟೆಡ್ ಡಾಟಾನ ಒಳ್ಳೆ ರೀಸ್ಟೋರ್ ಮಾಡಿದ್ದಾರೆ. ಆ ಟೆಕ್ನಾಲಜಿ ಎಂಕ್ರಿಪ್ಟೆಡ್ ಡಾಟಾ ಅಂದರೆ ಯಾವುದಾದ್ರೂ ಫೈಲ್ಸ್ನ ನೀವು ಬೇರೆ ಪರ್ಸನ್ ಕಳಿಸ್ಬೇಕಂದ್ರೆ ಅದನ್ನು ಇನ್ನೊಬ್ಬರು ಥರ್ಡ್ ಪರ್ಸನ್ ನೋಡ್ಬಾರ್ದು ಅಂತ ಅದನ್ನ ಎಂಕ್ರಿಪ್ಟ್ ಮಾಡಿಬಿಟ್ಟು ಕಳಿಸಿರ್ತೀರ. ಓಕೆ, ಆ ಫೈಲ್ಸ್ನ ಈಗ ನಾವು ಕೂಡ ಆ್ಯಕ್ಸೆಸ್ ಮಾಡ್ಬೋದು. ಅಪರಾಧಗಳನ್ನು ಭೇದಿಸುವಾಗ ಇವರೆಲ್ಲ ಅದನ್ನೆಲ್ಲ CBI ಇರ್ಬೋದು, ಇಂಟೆಲಿಜೆನ್ಸ್ ಏಜೆನ್ಸೀಸ್ ಇರ್ಬೋದು, ಅದೆಲ್ಲ ಅವರು ಆ್ಯಕ್ಸೆಸ್ ಮಾಡ್ಬೋದು. ಅದನ್ನೊಳ್ಳೆ ಡಾಟಾನ ರೀಟ್ರಾವೆಲ್ ಮಾಡ್ಬೋದು ಅಂದ್ಬಿಟ್ಟು ಟೆಕ್ನಿಕ್ ಕಂಡಿಡ್ತಾರೆ ಇದನ್ನು ಹೈದರಾಬಾದ್. AMB ನ್ಯಾನೋ ಫೈಬರ್ಗೆ ಸಂಬಂಧಿಸಿದ ಓರಲ್ ಔಷಧವನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇಲ್ಲಿ ಆನ್ಸರ್ ಬಂದುಬಿಟ್ಟು IIT ಹೈದರಾಬಾದ್. IIT ಹೈದರಾಬಾದ್ ಅವರು ಸಂಶೋಧಕರು ಏನು ಮಾಡಿದ್ರು ಅಂದರೆ, ಕೋವಿಡ್ ನಂತರ ಶಿಲೀಂಧ್ರದಿಂದ ಏನು ಬರ್ತಿತ್ತಲ್ಲ, ಸೋಂಕಿನಿಂದ ಬ್ಲ್ಯಾಕ್ ಫಂಗಸ್ ಬರ್ತಿತ್ತಲ್ಲ, ಆ ಬ್ಲ್ಯಾಕ್ ಫಂಗಸ್ಗೆ ಆಂಪೋಟೆರಿಸಿನ್ B ಅಂತ ನ್ಯಾನೋ ಯೂಸ್ ಮಾಡ್ತಿದ್ರು ಚುಚ್ಚುಮದ್ದನ್ನು. ಅದ್ರ ಬದಲಿ ಅದನ್ನೇ ನ್ಯಾನೋ ಫೈಬರ್ ಆಧಾರಿತ ಮಾತ್ರೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಯಾರು? ಈ IIT ಹೈದರಾಬಾದ್ ಅವರು. ಬಟ್ ಅದಕ್ಕೆ ಏನು ಮಾಡಿದವರು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ನ ತೊಗೊಂಡಿಲ್ಲ, ಅಂದರೆ ಭೌತಿಕ ಆಸ್ತಿ ಹಕ್ಕು ಅವನ್ನ ತೊಗೊಂಡಿಲ್ಲ, ಕ್ಲೇಮ್ ಮಾಡಿಲ್ಲ ಅವರು. ಯಾಕಂದರೆ ಅದನ್ನೆಲ್ಲರೂ ಪ್ರೊಡ್ಯೂಸ್ ಮಾಡಲಿ ಅಂತ. ಓಕೆ, ಟೆರಿಸಿನ್ನ ರೀಸೆಂಟಾಗಿ ಇದಕ್ಕೆ ಯೂಸ್ ಮಾಡ್ತಿದ್ವಿ ನಾವು, ಮ್ಯೂಕಾರ್ಮೈಕಾಸಿಸ್ ಅಂತ ಏನು ಬ್ಲ್ಯಾಕ್ ಫಂಗಸ್ ಹೇಳ್ತಲ್ಲ, ಆ ಬ್ಲ್ಯಾಕ್ ಫಂಗಸ್ಗೆ ಯೂಸ್ ಮಾಡ್ತಿದ್ವಿ. ಈಗ ಓರಲಾಗಿ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ಬೋದು. ಓಕೆ, ಮುಂಚೆ ಇದನ್ನು ಕಾಲಾಜಾರ್ ರೋಗ ಕೊಡ್ತಿದ್ವಿ. ಈ ಕಾಲಾಜಾರ್ ರೋಗ ಅಂದರೆ ಬ್ಲ್ಯಾಕ್ ಫೀವರ್ ಅಂತ ಹೇಳ್ತೀವಲ್ಲ ಅದು. ಮೌಲಿ ಅಹಮದುಲ್ಲಾ ಶಾ ಫೈಜಾಬಾದ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ. ಇವರು ಒಬ್ಬ ಸ್ವತಂತ್ರ ಹೋರಾಟಗಾರರು. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಇವರು ನಾಯಕರಾಗಿದ್ದರು. ಔದ್ ಸೈನ್ಯವನ್ನು ಇವರು ಮುನ್ನಡೆಸಿದ್ರು. ಅದಕ್ಕೋಸ್ಕರ ಈ ಅಯೋಧ್ಯೆ ಮಸೀದಿಗೆ ಇವರ ಹೆಸರು ನೀಡಬೇಕಂದ್ಬಿಟ್ಟು ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಟ್ರಸ್ಟ್ ಫೌಂಡೇಶನ್ ಡಿಸೈಡ್ ಮಾಡಿದೆ. ಈಗಲ್ ಆ್ಯಕ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ? ಇಲ್ಲಿ ಆನ್ಸರ್ ಬಂದುಬಿಟ್ಟು ಅಮೇರಿಕಾಗೆ ಸಂಬಂಧಪಟ್ಟೈತಿ. ಈಗಲ್ ಆ್ಯಕ್ಟ್ ಅನ್ನೋದು, ಈಗಲ್ ಅಂತಂದರೆ ಈಕ್ವಲ್ ಆಕ್ಸೆಸ್ ಟು ಗ್ರೀನ್ ಕಾರ್ಡ್ಸ್ ಫಾರ್ ಲೀಗಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಅಂತದ್ದು. ಇದು ಉದ್ಯೋಗ ಆಧಾರಿತ ವಲಸೆಗಾರರ ವೀಸಾಗಳಲ್ಲಿ ದೇಶ ಈಗ ಪ್ರೆಸೆಂಟ್ ನಮ್ಮ ದೇಶಕ್ಕೆ ಎಷ್ಟು ಕೊಡ್ತೀವಿ ಅಂದರೆ ಬೇರೆ ದೇಶಕ್ಕೆ 7% ಅಂತ ಮಾಡಿದರು ಅಮೇರಿಕಾದವರು. 7%, ಅದನ್ನು ಇವಾಗ ಇನ್ಕ್ರೀಸ್ ಮಾಡಿ 15% ಅಷ್ಟು ನಾವು ಗ್ರೀನ್ ವೀಸಾನ ಪ್ರೊವೈಡ್ ಮಾಡ್ಬೋದು ಅಂತಂದ್ಬಿಟ್ಟು ಈಗಲ್ ಆ್ಯಕ್ಟ್ ಒಳಗಡೆ ರೆಪ್ರೆಸೆಂಟೇಟಿವ್ ಮನೆಯೊಳಗಡೆ ಪಾಸ್ ಆಗೈತಿ. ಇವನ್ ಅದು ಸೆನೆಟ್ ಒಳಗಡೆ ಪಾಸ್ ಆದರೆ ಅದು ಆ್ಯಕ್ಟ್ ಆಗುತ್ತೆ ಅಮೇರಿಕದೊಳಗಡೆ. ಸೇಮ್ 7% ಮಾಡಿದ್ದು ಟ್ರಂಪ್ ಮಾಡಿದರು. ಈಗ ಅದನ್ನು ಬೈಡನ್ ಅವರು 15% ಮಾಡೋಕ್ಕೆ ಈ ಬಿಲ್ನ ಪಾಸ್ ಮಾಡಿದ್ದಾರೆ. ನೆಕ್ಸ್ಟ್, ICARನ ರಾಷ್ಟ್ರೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್, ಯಾವ ಬೆಳೆಯ ಸೂಕ್ಷ್ಮ ಪೋಷಕಾಂಶಗಳ ಸೂತ್ರೀಕರಣಕ್ಕಾಗಿ ಭೌತಿಕ ಆಸ್ತಿ ಹಕ್ಕನ್ನು ಪಡೆಯಲಿದೆ? ಇಲ್ಲಿ ಆನ್ಸರ್ ಬಂದುಬಿಟ್ಟು ಕಾಳು ಮೆಣಸಿನ್ಕಾಯಿಗೆ, ಬ್ಲ್ಯಾಕ್ ಪೆಪ್ಪರ್ಗೆ. ಏನಕ್ಕಂದರೆ ಈಗ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ನಿವಾರಿಸಲು ಮತ್ತು ಮಸಾಲ ಬೆಳೆಗಳ ಶಾರೀರಿಕ ಮತ್ತು ಚಯಾಪಚಯ ಅಗತ್ಯಗಳನ್ನು ಪೂರೈಸಲು ಏನಿತ್ತಲ್ಲ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್, ಇದು ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಫಾಲಿಯರ್ ಫಾರ್ಮುಲೇಷನ್ ಅಂತ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನು ನೀಡಿರುತ್ತಲ್ಲ ಸ್ಪೈಸಸ್ಗೆ, ಅಂದರೆ ಮಸಾಲ ಬೆಳೆಗಳಿಗೆ ಇದು ಪ್ರೊವೈಡ್ ಮಾಡುತ್ತೆ. ಇದಕ್ಕೆ ಪೇಟೆಂಟನ್ನು ಹೊಂದಿದ್ದಾರೆ ಇವರು. ಓಕೆ, IISR ಎಲ್ಲಿ ಬರುತ್ತೆ ನಮ್ಗೆ ಇವಾಗ? IISR ಬರೋದು ಇಲ್ಲಿ ಕೋಚಿಕೋಡಲ್ಲಿ ಬರುತ್ತೆ, ಕೇರಳದ ಕೋಚಿಕೋಡು. ICAR ಬರೋದು ದೆಹಲಿ ಒಳಗಡೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ರೀಸೆಂಟಾಗಿ ICAR ಕೂಡ ನ್ಯೂಸಲ್ಲಿ ಇತ್ತು. ಏನಕ್ಕೆ ಕೇಳ್ರಿ, ಈಗ ವರ್ಲ್ಡ್ ಸಾಯಿಲ್ ಡೇ ದಿನ ಅದಕ್ಕೆ ಕಿಂಗ್ ಭೂಮಿ ಬೋಲ್ ವರ್ಲ್ಡ್ ಸಾಯಿಲ್ ಡೇ ಅವಾರ್ಡ್ ಅಂತ ಕೊಟ್ಟರು ICARಗೆ. ಗೊತ್ತಾಯ್ತು. ಇತ್ತೀಚೆಗೆ ಮಸೀದಿಗಳಲ್ಲಿ ಅಜನ್ ಕರೆಯನ್ನು ಹೊರತುಪಡಿಸಿ
ಬೇರೆ ಸಮಯಗಳಲ್ಲಿ ಧ್ವನಿವರ್ಧಕಗಳನ್ನು ನಿಷೇಧಿಸಿದ ದೇಶ ಯಾವುದು? ಈಗ ಆನ್ಸರ್ ಬಂದುಬಿಟ್ಟು ಸೌದಿ ಅರೇಬಿಯಾ. ಈ ಅಜನ್ ಅಂದರೆ ಅಜನ್ ಕರೆ ಅಂದರೆ ಪ್ರಾರ್ಥನೆ ಕರೆಗಳನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ಧ್ವನಿವರ್ಧಕಗಳನ್ನು ಮಸೀದಿ ಒಳಗಡೆ ನಿಷೇಧ ಮಾಡಿದ ಇಲ್ಲಿ ಸೌದಿ ಅರೇಬಿಯಾ. ಇನ್ನು ಕೂಡ ಬೇರೆ ಕಂಟ್ರೀಸ್ ಒಳಗಡೆ ಕೂಡ ಇದನ್ನು ಧ್ವನಿವರ್ಧಕಗಳನ್ನು ನಿಷೇಧ ಮಾಡಿದ್ದಾರೆ. ಇಲ್ಲಂದರೆ ಇಂಡೋನೇಷ್ಯಾ, ನೈಜೀರಿಯಾ, ಪಾಕಿಸ್ತಾನ ಈ ಎಲ್ಲ ದೇಶಗಳಿಗೆ ಮಾಡಿದ್ದಾರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. See you in next video.